ಡಿಸಿಎಂ ಆಗ್ತಾರಾ ಜಮೀರ್ ಅಹಮದ್ ಖಾನ್ ಎನ್ನುವಂತಹ ಪ್ರಶ್ನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುತ್ತಾ ಇದೆ. ಡಿಸಿಎಂ ಸ್ಥಾನಕ್ಕೆ ಜಟಾಪಟಿ. ಯಾಕಂದ್ರೆ ಈ ಹಿಂದೆ ಕೂಡ ಮಾತು ಕೇಳಿ ಬಂದಿತ್ತು, ಕೆಲವರು ಅವರ ಬೆಂಬಲಿಗರು ಕೂಡ ಇವರೇ ಡಿಸಿಎಂ ಅಂತ ಹೇಳಿ ಕೂಗುಬಿಟ್ಟಿದ್ರು. ಹೀಗಾಗಿ ಅವರು ಡಿಸಿಎಂ ಆಗ್ತಾರಾ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ. ಈ ಒಂದು ಡಿಸಿಎಂ ಸ್ಥಾನದ ವಿಚಾರ ಜಟಾಪಟಿ. ಅಲ್ಪಸಂಖ್ಯಾತರ ಒಂದು ಕೋಟಾದಿಂದ ಡಿಸಿಎಂ ಆಗ್ತಾರಾ ಅಥವಾ ಸ್ಥಾನವನ್ನು ಕೊಡಿ ಅಂತ ಬೇಡಿಕೆ ಹೆಚ್ಚಾಗಿದೆಯಂತೆ. ಡಿಸಿಎಂ ಸ್ಥಾನ ಪಡೆಯಲು ತೀವ್ರ ಕಸರತ್ತನ್ನು ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್, ವಸತಿ ಸಚಿವ. ಸಿದ್ದು ಸರ್ಕಾರದಲ್ಲಿ ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಹಿಂದೆ ಕೂಡ ನಾವು ಹೇಳಿದ್ವಿ, ಕೆಲ ದಿನದಿಂದ ಯಾವ ಒಂದು ವಿರೋಧದ ಕೂಡ ಇಲ್ಲ. ಇವರು ಮಾತನಾಡ್ತಾ ಇದ್ದಾರೆ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಏನಾದರೂ ಆದರೆ ಜಮೀರ್ ಅವರಿಗೆ ವಸತಿ ಸಚಿವರಾಗಿದ್ದಾರೆ, ಅದರಿಂದ ಡಿಸಿಎಂ ಸ್ಥಾನಕ್ಕೆ ಏನಾದರೂ ಇವರಿಗೆ ಪ್ರಮೋಷನ್ ಸಿಗುತ್ತಾ ಅಂತ ಸಿಎಂ ಡಿಸಿಎಂ ಹಾಗೂ ಹೈಕಮಾಂಡ್ಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಕಸರತ್ತನ್ನು ಮಾಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ ಅಂತ ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಏನು ಕೆಲವೊಂದು ವಿಚಾರಗಳು ಕೇಳಿ ಬರ್ತಾ ಇದೆ. ಅದೆಲ್ಲವನ್ನು ಕೂಡ ಗಮನಿಸಿದಾಗ ಇದೇ ಜಮೀರ್ ಅಹಮದ್ ಹೇಳಿದ್ರು, ಡಿಸಿಎಂ ಸ್ಥಾನ ಸಿಕ್ಕರೆ ನಾನು ಅದನ್ನು ಸರಿಯಾಗಿ ನಿಭಾಯಿಸೋಕೆ ರೆಡಿ ಇದ್ದೀನಿ. ಕೆಲವು ಬೆಂಬಲಿಗರೇನು ಅವರು ಡಿಸಿಎಂ ಅಂತ ಹೇಳಿ ಪೋಸ್ಟರ್ಗಳನ್ನು ಹಿಡ್ಕೊಂಡು ಕೂಗಿದ್ರು ಜಮೀರ್ ಪರವಾಗಿ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರೇನಿದ್ದಾರೆ ಅವರು ಈಗ ವಸತಿ ಸಚಿವರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆದರೆ, ಸಚಿವ ಸಂಪುಟ ಪುನರ್ರಚನೆ ಆದರೆ, ಒಂದು ಅಲ್ಪಸಂಖ್ಯಾತ ಕೋಟಾದಿಂದ ನಮಗೆ ಡಿಸಿಎಂ ಕೊಡಿ ಎನ್ನುವಂಥ ಒಂದು ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಜಮೀರ್ಗೆ ಕೊಡಬಹುದಾ ಗೊತ್ತಿಲ್ಲ. ಹೀಗಾಗಿ ಆದರೆ ಆಕಾಂಕ್ಷಿ ಅಂತೂ ನಿಜ, ಬಹಿರಂಗವಾಗಿ ಹೇಳ್ಕೊಳ್ಳದೇ ಇದ್ರು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ರು ಜಮೀರ್. ಹೀಗಾಗಿ ಅವರಿಗೆ ಡಿಸಿಎಂ ಸ್ಥಾನ ಸಿಕ್ಕರೆ ಸರಿ, ಇಲ್ಲ ಅಂದರೆ ಇದೇ ಒಂದು ಮಂತ್ರಿ ಸ್ಥಾನ ಸಿಕ್ಕರೂ ಸರಿ, ಇಲ್ಲ ನಾನು ಕಾರ್ಯಕರ್ತನಾದರೂ ಸರಿ, ಆ ರೀತಿಯಾಗಿ ನಾನು ನಡೆದುಕೊಳ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಇರುವವರನ್ನು, ಉದಾರವಾದ ಒಂದು ಮನಸ್ಥಿತಿಯ ಒಂದು ಹೇಳಿಕೆಯನ್ನು ಕೊಡೋರನ್ನು ಇಲ್ಲ ಒಂದು ಕಡೆ ಮಾಡಿದ್ರೆ ಒಳ್ಳೆಯದಂತ ಹೈಕಮಾಂಡ್ ಏನಾದರೂ ಯೋಚನೆ ಮಾಡುತ್ತಾ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಡಿಸಿಎಂ ಹುದ್ದೆ ಅಂತೂ ಖಾಲಿ ಇಲ್ಲ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೂಡ ಮಾತನಾಡೋ ಹಾಗಿಲ್ಲ. ಅಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಎಲ್ಲೋ ಒಂದು ಕಡೆ ಡಿಸಿಎಂ ಮತ್ತು ಸಿಎಂ ಈ ಒಂದು ಎರಡೂ ಸ್ಥಾನಗಳೇನಿದೆ ಅಲ್ಲಿಗೆ ಕೈ ಹಾಕೋದು ಭಾಳ ಕಷ್ಟ. ಕೆಲವರು ಮಾತನಾಡ್ತಾ ಇದ್ದಾರೆ ಅಷ್ಟೇ, ಬಟ್ ಆದರೆ ಅಂದುಕೊಂಡಂತೆ ಆಗ್ತಾ ಇಲ್ಲ ಯಾವುದೂ ಕೂಡ. ಕೆಲವರು ಮಂತ್ರಿಯ ಒಂದು ಗಿರಿಗಳನ್ನೇ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಸಿಎಂ ಡಿಸಿಎಂ ಸ್ಥಾನಗಳಿಗೆ ನಾವು ಟಚ್ ಮಾಡೋಕ್ಕೆ ಆಗಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜಮೀರ್ ಅವರು ಡಿಸಿಎಂ ಆಗಬಹುದಾ ಎನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ತೀವ್ರ ಒಂದು ಲಾಬಿ ಕೂಡ ನಡೆಸಲಾಗ್ತಾ ಇದೆ ಈ ಒಂದು ಮಟ್ಟದಲ್ಲಿ. ಸಿಎಂ ಡಿಸಿಎಂ ಮತ್ತು ಹೈಕಮಾಂಡ್ ಇವರೆಲ್ಲರ ಹತ್ರ ಕೂಡ ಲಾಬಿಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಆಗ್ತಾರೋ ಇಲ್ವೋ ಜಮೀರ್ ಗೊತ್ತಿಲ್ಲ. ಇದಂತೂ ಇಲ್ಲಿವರೆಗೂ ಕೂಡ ಕ್ವಶನ್ ಮಾರ್ಕ್ ಇದೆ. ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಮಾತ್ರ ಸ್ಥಾನಗಳು ಬದಲಾವಣೆ ಆಗುತ್ತೆ. ಆ ಸಮಯದಲ್ಲಿ ಏನಾದರೂ ಇವರು ಬೇಡಿಕೆಯನ್ನು ಇಡ್ತಾರಾ, ಇವರು ಬಯಸಿದಂತಹ ಒಂದು ಡಿಸಿಎಂ ಸ್ಥಾನ ಸಿಗುತ್ತಾ ಇಲ್ವಾ, ಅಲ್ಲಿ ತನಕ ಕೂಡ ಕಾದು ನೋಡಬೇಕು. ಅಲ್ಲಿವರೆಗೂ ಕೂಡ ಏನು ಮಾತುಕತೆಗಳು ಆಗ್ತಾ ಇದ್ರು, ಏನೇ ಚರ್ಚೆ ಆಗ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಚಟುವಟಿಕೆಗಳು ಅಥವಾ ಆರೋಪಗಳು, ಈ ರೀತಿಯಾದಂಥ ಮಾತುಗಳು ಕೆಲವರು ಹೇಳ್ತಾರೆ. ಬಿಜೆಪಿಯವರು ಹೇಳೋದೇ ಬೇರೆ, ಕಾಂಗ್ರೆಸ್ನವರು ಮಾತಾಡ್ಕೊಳ್ಳೋದೇ ಬೇರೆ. ನಮ್ಮ ಒಳಗಿನ ವಿಚಾರಗಳು ನಮ್ಮಲ್ಲೇ ಇರಲಿ ಅನ್ನುವಂಥ ರೀತಿಯಲ್ಲಿ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಆದರೆ ಬಿಜೆಪಿಯವರು ಮಾತನಾಡೋದೇ ಬೇರೆ. ಅವರಲ್ಲೇ ತುಂಬ ಕಿತ್ತಾಟ ಇದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅದು ಹಾಗೇ ಆಗುತ್ತೆ. ಆದರೆ ಯಾರು ಯಾವ ಸ್ಥಾನವನ್ನು ಕಳೆದುಕೊಳ್ತಾರೆ, ಯಾವ ಸ್ಥಾನವನ್ನು ಉಳಿಸ್ಕೊಳ್ತಾರೆ ಅದು ಮಾತ್ರ ಗೊತ್ತಿಲ್ಲ. ಆದರೆ ಬದಲಾವಣೆ ಆಗೋದು ನಿಜ ಅಂತ ವಿಪಕ್ಷದವರು ಹೇಳ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರು ಮಾತನಾಡಿರುವಂಥದ್ದನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಜಮೀರ್ ಪರವಾಗಿ ಡಿಸಿಎಂ ಆಗ್ಬಿಟ್ರು ಅನ್ನುವಂಥ ಒಂದು ಘೋಷಣೆಗಳು ಬಂದಾಗ ನಿಜಕ್ಕೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ರು, ನಾವು ಕೂಡ ಆಕಾಂಕ್ಷಿಗಳಿದ್ದೀವಿ ಗುರು, ಯಾಕೆ ಇವರು ಈ ರೀತಿಯಾಗಿ ಕೂಗ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬಂದಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಜಮೀರ್ಗೆ ವಿಶ್ವಾಸ ಇದೆ ಅಂತ ಕಾಣಿಸ್ತು. ಹೀಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಡಿಸಿಎಂ ಸ್ಥಾನಕ್ಕಾಗಿ. ಮುಂದಿನ ದಿನಗಳಲ್ಲಿ ಡಿಸಿಎಂ ಆಗಿ ಜಮೀರ್ ಅವರನ್ನು ನೋಡಬಹುದಾ ಅಂತ ಅವರ ಬೆಂಬಲಿಗರು ಕೂಡ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.